ಯಾಕಿಷ್ಟು ಆಕ್ರೋಶ, ಏಕೆ ಆರ್ಭಟ? ಇವರೆಲ್ಲ ಏನು ಬದ್ಧ ವೈರಿಗಳ? ಯಾಕೆ ಇಷ್ಟೊಂದು ಆಕ್ರೋಶವನ್ನು ಮುಖದಲ್ಲಿ ತೋರಿಸ್ತಾರೆ? ಇವತ್ತಿನ ಪ್ರೋಮೋದಲ್ಲಿ ಮಡಕೆ ಹೊಡೆಯೋ ಟಾಸ್ಕ್ ಇರುತ್ತೆ. ನಿಮಗೆ ಯಾರು ಆಗಲ್ವೋ ಅವರ ಫೋಟೋನ ಇಟ್ಟು ಮಡಕೆ ಹೊಡೀರಿ ಅಂತ ಹೇಳ್ತಾರೆ. ಆದರೆ ಇವ್ರಿಗೆಲ್ಲ ಚೆನ್ನಾಗೇ ಇರ್ತಾರೆ, ತುಂಬ ಕ್ಲೋಸ್ ಆಗಿರ್ತಾರೆ. ಇದಕ್ಕಿದ್ದಂಗೆ ಮಡಕೆ ಹೊಡೀರಿ ಅಂದರೆ ಅಬ್ಬಬ್ಬಾ, ಸಂಗೀತ ಅವ್ರ ಮುಖ ಅಂತೂ ವಿನಯ್ ಅವರನ್ನು ಸಾಯಿಸೇ ಬಿಡ್ತಾರೇನೋ ಅಷ್ಟು ಆಕ್ರೋಶದಲ್ಲಿ ಆ ಮಡಕೆನ ಹೊಡಿತಾರೆ. ಅದೇ ಥರ ವಿನಯ್ ಅವರು ಕೂಡ ಅಷ್ಟೇ, ಅವರೇನು ಕಮ್ಮಿ ಇಲ್ಲ. ಅವರು ಕೂಡ ಸಂಗೀತ ಅವರ ಫೋಟೋವನ್ನು ಹೊಡೆಯುವಾಗ ಅಷ್ಟೊಂದು ಆಕ್ರೋಶ ಇರುತ್ತೆ. ಏನು ಬದ್ಧ ವೈರಿಗಳು, ಏನೋ ಎಷ್ಟೊಂದು ಪ್ರಾಬ್ಲಮ್ ಇದೆ. ಇವರೇನೋ ಕಾಲಾಂತರದಿಂದ ವೈರಿಗಳ ಥರ ಆ ಫೋಟೋವನ್ನು ಹೊಡಿತಾರೆ. ಅದನ್ನು ಸಂತೋಷವಾಗಿ ನಿಧಾನವಾಗಿ ಮಾಡ್ಬೋದು. ಫೋಟೋ ಹೊಡೆಯುವಾಗ ಒಂದಷ್ಟು ಒಳ್ಳೆ ರೀತಿಯಲ್ಲೂ ಹೊಡಿಬೋದು. ಕಾರ್ತಿಕ್ ಅವರು ಕೂಡ ಸ್ವಲ್ಪ ಅದೇ ರೀತಿಯಲ್ಲೇ ನಡ್ಕೋತಾರೆ. ಆದರೂ ಸಂಗೀತ ಮತ್ತು ವಿನಯ್ ಅವರು ಆ ಫೋಟೋ ಹೊಡೆಯುವಾಗ ಅವರ ಮುಖ ಶೈಲಿ, ಆ ಹಾವ ಭಾವವನ್ನು ನೋಡಿದ್ರೆ ನಿಜಕ್ಕೂ ಯಾರೋ ಬದ್ಧ ವೈರಿಗಳನ್ನು ಹೊಡೆಯೋ ರೀತಿಯಲ್ಲೇ ಇರುತ್ತೆ. ಹಾಗೆ ಪ್ರತಾಪ್ ಅವರು ಕೂಡ ಬಹುಶಃ ವಿನಯ್ ಅವರ ಫೋಟೋವನ್ನು ಹೊಡಿತಾರೆ. ಆದರೆ ಮೈಕಲ್ ಅವರು ಅಲ್ಲಿ ಪ್ರತಾಪ್ ಅವರ ಫೋಟೋದ ಮೇಲೆ ಹೊಡಿತಾರೆ. ಗೊತ್ತಿಲ್ಲ ಪ್ರತಾಪ್ ಅವ್ರ ಮೇಲೆ ಮೈಕಲ್ ಅವ್ರಿಗೆ ಯಾಕೆ ಇಷ್ಟೊಂದು ಕೋಪ ಅಂತ. ಬಹುಶಃ ಮೈಕಲ್ ಅಂದ್ಕೊಂಡಿದ್ದಾರೆ ಇವ್ರಿಗೇ ಟಾರ್ಗೆಟ್ ಮಾಡಿದ್ರೆ ನಾವು ಗೆಲ್ಬೋದು ಅಂತ. ಬಟ್ ಅದರಿಂದಲೇ ಮೈಕಲ್ ಅವರು ಹೊರಗಡೆ ಹೋಗೋದಂತೂ ಖಂಡಿತ ಅಂತ ಅನಿಸುತ್ತೆ. ಮೈಕಲ್ ಅವರು ಯಾವಾಗ ಪ್ರತಾಪ್ ಅವ್ರ ಮೇಲೆ ತಿರುಗಿಬಿದ್ರೋ ಅಲ್ಲಿಂದ ಮೈಕಲ್ ಅವ್ರಿಗೂ ಕೂಡ ಸ್ವಲ್ಪ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ. ಪ್ರತಾಪ್ ಅವರನ್ನು ಇಷ್ಟಪಡೋ ಬಹಳಷ್ಟು ಮಂದಿ ಮೈಕಲ್ ಅವರನ್ನು ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಇದು ಎಲ್ಲಿಗೆ ಹೋಗುತ್ತೆ ನೋಡಬೇಕು. ಆದರೂ ಇವತ್ತಿನ ಪ್ರೋಮೋವನ್ನು ನೋಡಿದ್ರೆ ಎಲ್ಲರೂ ತುಂಬ ಅಗ್ರೆಸಿವ್ ಆಗಿದ್ದರು. ಒಬ್ಬರ ಮೇಲೆ ಒಬ್ಬರು ದ್ವೇಷವನ್ನು ಸಾಧಿಸೋ ರೀತಿಯಲ್ಲಿತ್ತು. ಅವರೊಳಗಿನ ಕೋಪವನ್ನು ಹೊರಗಡೆ ಹಾಕೋ ಥರ ಇತ್ತು. ಆದರೆ ಇವರೆಲ್ಲ ಯಾರೂ ಬದ್ಧ ವೈರಿಗಳಲ್ಲ. ಹೊರಗಡೆ ಬಂದರೆ ಸ್ನೇಹಿತರು, ಒಂದೇ ಇಂಡಸ್ಟ್ರಿನಲ್ಲಿದ್ದಾರೆ. ಪ್ರತಾಪ್ ಅವ್ರು ಬೇಕಂದರೆ ಒಂದು ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿಲ್ಲ, ಬೇರೆ ಕಡೆಯಿಂದ ಬಂದಿರ್ಬೋದು. ಆದರೆ ಅಲ್ಲಿರೋ ಬಹಳಷ್ಟು ಮಂದಿ ಒಂದು ಫಿಲಮ್ ಇಂಡಸ್ಟ್ರಿನಲ್ಲಿ ಒಂದೇ ಕಡೆ ಕೆಲಸ ಮಾಡಿದಂಥವ್ರು. ಭಾಗ್ಯಶ್ರೀ ಅವರು ಕೂಡ ಹೊರಗಡೆ ಬಂದಾಗ ಹೇಳ್ತಾರೆ, ನಾನು ವಿನಯ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಸಿರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಇವರೆಲ್ಲ ನನಗೆ ಗೊತ್ತು ಅಂತ. ಇವರೆಲ್ಲ ತುಂಬ ಒಂದೇ ಇಂಡಸ್ಟ್ರಿನಿಂದ ಬಂದರೂ ಕೂಡ ಯಾಕೆ ಈ ಥರ ಮಾಡ್ತಾರೆ? ಅಲ್ಲಿ ಏನು ಅವ್ರಿಗೆ ಅಂಥ ದ್ವೇಷನೋ ಗೊತ್ತಿಲ್ಲ. ಆದರೆ ತುಂಬಾ ನೋಡೋದಕ್ಕೆ ಒಂಥರ ಇರುತ್ತೆ. ಆದರೆ ಬಹುಶಃ TRPಗೋಸ್ಕರ ಈ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್.